ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶ ಮತ್ತು ದೊಡ್ಡಬಳ್ಳಾಪುರ ನಗರಸಭೆಯ ತ್ಯಾಜ್ಯ ನೀರು ಚಿಕ್ಕ ತುಮಕೂರು ಮತ್ತು ದೊಡ್ಡ ತುಮಕೂರು ಕೆರೆಗಳನ್ನು ವಿಷ ಮಾಡಿದೆ. ಮಜರ, ಹೊಸಳ್ಳಿ ಮತ್ತು ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿಯ 18 ಗ್ರಾಮಗಳಲ್ಲಿನ ಅಂತರ್ಜಲ ವಿಷವಾಗಿದೆ. ಶುದ್ಧ ನೀರಿಗಾಗಿ ಆಗ್ರಹಿಸಿ ಗ್ರಾಮಸ್ಥರು ಹೋರಾಟ ಮಾಡುತ್ತಿದ್ದು, ಅಧಿಕಾರಿಗಳಿಂದ ಸ್ಪಂದನೆ ಸಿಗದ ಹಿನ್ನೆಲೆ ಮುಂಬರುವ ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡುವುದಾಗಿ ಘೋಷಿಸಿದರು. ಈ ಹಿನ್ನೆಲೆಯಲ್ಲಿ ದೊಡ್ಡಬಳ್ಳಾಪುರ ತಹಸೀಲ್ದಾರ್ ವಿಭಾ ರಾಥೋಡ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜು ಮತ್ತು ದೊಡ್ಡಬಳ್ಳಾಪುರ ನಗರಸಭೆ ಪೌರಾಯುಕ್ತ ಪರಮೇಶ್ವರ್ ಗ್ರಾಮಸ್ಥರೊಂದಿಗೆ ಇಂದು ಸಂಧಾನ ಸಭೆ ನಡೆಸಿದರು. ಸಭೆಯಲ್ಲಿ 3ನೇ ಹಂತದ ಶುದ್ಧೀಕರಣ ಆಗಬೇಕು ಮತ್ತು ಮಳೆ ನೀರು ಕೊಯ್ಲು ಮಾಡಿಕೊಳ್ಳಲು ಪ್ರತಿ ಮನೆಗೆ ಸರ್ಕಾರದಿಂದ ಧನ ಸಹಾಯ ಮಾಡಬೇಕೆಂದು ಅಧಿಕಾರಿಗಳ ಮುಂದೆ ಬೇಡಿಕೆ ಇಟ್ಟರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಬಂದು ಆದೇಶ ಪತ್ರವನ್ನು ಹೊರಡಿಸುವವರೆಗೂ ಚುನಾವಣಾ ಬಹಿಷ್ಕಾರದಿಂದ ಹಿಂದೆ ಸರಿಯುವುದಿಲ್ಲ ಎಂದು ಗ್ರಾಮಸ್ಥರು ಹೇಳಿದರು. ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿದ ತಹಸೀಲ್ದಾರ್ ವಿಭಾ ರಾಥೋಡ್ 2 ಪಂಚಾಯಿತಿಯ 18 ಗ್ರಾಮಗಳಿಗೂ ಜಕ್ಕಲಮಡುಗು ಡ್ಯಾಂನಿಂದ ನೀರು ಸರಬರಾಜು ಮಾಡಲಾಗುವುದು ಮತ್ತು ಜಾನುವಾರುಗಳ ಕುಡಿಯುವ ನೀರಿಗಾಗಿ ಗ್ರಾಮಗಳ ಮುಂಭಾಗದಲ್ಲಿ ನೀರಿನ ತೊಟ್ಟಿಗಳ ನಿರ್ಮಾಣ ಮಾಡುವ ಭರವಸೆಯನ್ನು ನೀಡಿದರು. ಸಭೆಯಲ್ಲಿನ ಬೇಡಿಕೆ ವಿಚಾರಗಳನ್ನು ಮೇಲಧಿಕಾರಿಗಳ ಗಮನಕ್ಕೆ ತರುವುದಾಗಿ ಹೇಳಿದರು. ಮತ್ತೆ ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ತುಮಕೂರು ಕೆರೆ ಮತ್ತು ದೊಡ್ಡ ತುಮಕೂರು ಕೆರೆ ವಿಚಾರವಾಗಿ ನಾವು ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ವಿ. ಅದರ ವಿಚಾರವಾಗಿ ತಹಸೀಲ್ದಾರ್ ಮತ್ತು ಇಒ ಸಾಹೇಬರು ಬಂದು ನಮ್ಮ ಸಮಸ್ಯೆ ಏನು ಅಂತ ತಿಳ್ಕೊಂಡು ಕೇಳಿದ್ದಾರೆ. ಅವ್ರು ಹೇಳಿದ್ರು, ದಯಮಾಡಿ ನಾವು ಜಕ್ಕಲಮಡುಗುವಿಂದ ನೀರು ಒಂದು ಪಂಚಾಯತಿಗೆ ಮಾತ್ರ ಬರ್ತಿದೆ, ಮಜರಾವಸಳ್ಳಿ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಿಗೆ, ದೊಡ್ಡ ತುಮಕೂರು ಪಂಚಾಯತಿಗೆ ಬಂದಿಲ್ಲ ಅಂತ ಎಲ್ಲ ಹಿರಿಯರು ಹೇಳಿದ್ರು. ಹಾಗಾಗಿ ಅವರು ಜಕ್ಕಲಮಡುಗು ನೀರು 2 ಪಂಚಾಯತಿಗೆ ಅಂದರೆ ದೊಡ್ಡ ತುಮಕೂರು ಪಂಚಾಯತಿಗೂ ಈಗ ಜರೂರಾಗಿ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಹಾಗೆ ದನ ಕರ ಕುಡಿಯೋಕ್ಕೆ ಏನು ಈ ಇಂಗು ಗುಂಡಿಗಳು ಮಾಡಬೇಕು ಅಥವಾ ನೀರು ಸಮಸ್ಯೆ ಇದೆ ದನ ಕರ ಕುಡಿಯೋಕ್ಕೆ ಅಂದಿದ್ದಕ್ಕೆ ಊರು ಮುಂದೆ ಅಥವಾ ಊರಿಂದ ಆಚೆ ಎಲ್ಲಿ ಜಾಗ ಇದೆಯೋ ಅಲ್ಲಿ ನಾವು ನೀರು ಕುಡಿಯೋಕ್ಕೆ ದನ ಕರುಗಳಿಗೆ ನೀರು ಕುಡಿಯೋಂಥ ವ್ಯವಸ್ಥೆ ಜರೂರಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಮತದಾನ ಮಾಡಿ ನೀವು ಅಂತ ಕೇಳಿಕೊಂಡ್ರು. ಇಲ್ಲಿನ ಎಲ್ಲ ಮುಖಂಡರುಗಳು, ಅರ್ಕಾವತಿ ನದಿ ಹೋರಾಟ ಸಮಿತಿ ಎಲ್ಲ ಮುಖಂಡರುಗಳು ಮತ್ತು ಮಜರಾವಸಳ್ಳಿ ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿಯ 3 ಪಕ್ಷದ ಮುಖಂಡರುಗಳು ಮೊನ್ನೆ ಸಭೆಯಲ್ಲಿ ಚುನಾವಣಾ ಬಹಿಷ್ಕಾರ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಎಲ್ಲರೂ ನಾವು ಅವರು ಎಲ್ಲ ಸೇರಿ ಆ ವಿಚಾರಕ್ಕೆ ಬದ್ಧವಾಗಿದ್ದೀವಿ. ಮತದಾನ ಮಾಡಿ ಅಂತ ಹೇಳಿದ್ರು. ನಾವು ಯಾವುದೇ ಕಾರಣಕ್ಕೂ ಮತದಾನ ಮಾಡೋಕ್ಕೆ ಈ ಭಾಗದ ರೈತರು ಮುಖಂಡರು ನಾವು ಯಾರೂ ಮಾಡಲ್ಲ, ಬಹಿಷ್ಕಾರ ಮಾಡ್ತೀವಿ. ನಮಗೆ ಏನಾಗಬೇಕು ಅಂದರೆ 3ನೇ ಹಂತದ ಶುದ್ಧೀಕರಣ ಘಟಕ ಮಾಡಲೇಬೇಕು. 3ನೇ ಹಂತದ ಶುದ್ಧೀಕರಣ ಘಟಕ ಮಾಡಬೇಕಾದ್ರೆ ನಿಮ್ಮ ಮೇಲೆ DC ಅವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ. ಬರೀ ಅಧಿಕಾರಿಗಳು ಇವತ್ತು ಇರ್ತೀರಾ, ನಾಳೆ ಹೋಗ್ತೀರಾ, ನಾವು ಯಾರನ್ನು ಕೇಳಬೇಕು. ಹಾಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವ್ರನ್ನ ಕರ್ಕೊಂಬಂದು ಅಥವಾ ರಾಜ್ಯ ಚುನಾವಣಾ ಆಯುಕ್ತರು ಮತ್ತು ಸರ್ಕಾರದ ಮುಖ್ಯ ಚುನಾವಣಾಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿಗಳು ಬಂದರೆ ಮಾತ್ರ ಅವ್ರು ಬಂದು ಲಿಖಿತವಾಗಿ ನಮಗೆ 3ನೇ ಹಂತದ ಶುದ್ಧೀಕರಣ ಮಾಡ್ತೀವಿ ಅಂತ ಆದೇಶ ಪತ್ರ ಕೊಟ್ಟರೆ ನಾವು ಚುನಾವಣೆ ಬಹಿಷ್ಕಾರ ಮಾಡಲ್ಲ ಅಂತ ಹೇಳಿ ಈಗ ಅಧಿಕಾರಿಗಳಿಗೆ ಹೇಳಿ ಕಳಿಸಿದ್ದೀವಿ. ಹಾಗಾಗಿ ಇವತ್ತು ಏನು ಸಭೆ ಆಯಿತು ಆ ಸಭೆಗೆ ಎಲ್ಲರೂ ವಿರೋಧ ಮಾಡಿ ಅರ್ಥ ಆಯ್ತಾ ಚುನಾವಣಾ ಬಹಿಷ್ಕಾರ ಮಾಡ್ತೀವಿ ಅನ್ನೋ ಸಂದೇಶನ ಕಳಿಸಿದ್ದೀವಿ ಅಧಿಕಾರಿಗಳಿಗೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.